ನಮಸ್ತೆ ಫ್ರೆಂಡ್ಸ್, ನಾನಿಲ್ಲಿ ಹೆಲ್ತಿಯಾದ ರೆಸಿಪಿ ತೋರಿಸ್ತಾ ಇದ್ದೀನಿ. 2 ಕಟ್ ಸೊಪ್ಪಿದ್ರೆ ಸಾಕು. ಸೊಪ್ಪಿನ ಪಲ್ಯ ಹೇಗೆ ಮಾಡ್ಬೋದು ದಿಢೀರ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಮಗಳು ಕೂಡ ನನ್ನ ಜೊತೆಯಲ್ಲಿದ್ದಾಳೆ. ಹೇಗೆ ಮಾಡ್ತಿದ್ದೀನಿ ಅಂತ ನೋಡೋದಕ್ಕೆ ಬನ್ನಿ. ಆಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ನಾವೇನು ಹಾಕೋಣ ಬಾಣಲೆಗೆ? ಎಣ್ಣೆ. ಏನು ಹಾಕೋಣ? ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಓಕೆನಾ? ಎಣ್ಣೆ ಕಾದ ನಂತರ ಏನು ಹಾಕಬೇಕು? ಏನಿದು? ಟೊಮ್ಯಾಟೊ, ಈರುಳ್ಳಿ. ಓಕೆ, ಎಣ್ಣೆ ಕಾದ್ಮೇಲೆ ನಾನು ತೊಗೊಂಡಿರೋ ಐಟಮ್ಸ್ ಬಂದುಬಿಟ್ಟು ಟೊಮ್ಯಾಟೊ 1, 4 ಹಸಿಮೆಣ್ಸಿನ್ಕಾಯಿ, 1-2 ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊಪ್ಪು ಕೂಡ ಅಷ್ಟೇ ಈ ಥರ ಸಣ್ಣಕ್ಕೆ ಹೆಚ್ಚಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಕಿರಿಕ್ಸಾಲಿ ಸೊಪ್ಪು ಅಂತ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಬಾಣಲೆ ಕಾದಿದೆ. ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಫ್ಲೇಮ್ ಸ್ವಲ್ಪ ಜೋರು ಮಾಡ್ಕೊತೀನಿ. ಏನದು ಕಿತ್ತಾಗ್ತಿರೋದು? ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇಲ್ಲ ಏನು ಅಷ್ಟೇ 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 ಆಯ್ತು. ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬರ್ಬೇಕಲ್ಲ. ಸುಮ್ಮನೆ ಕೂರ್ಬೇಕು. ಇವಾಗ ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರುಳ್ಳಿ ಇಟ್ಟು ಅದನ್ನ ಕೂಡ ಹಾಕ್ತಿದ್ದೀನಿ. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸಣ್ಣಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಲ್ಲ ಉಪ್ಪು. ಫ್ರೆಂಡ್ಸ್ ಹೇಳು. ಫ್ರೆಂಡ್ಸ್ ಜಾನಿ ಜಾನಿ ನೋ ಪಪ್ಪ. ಸೊಪ್ಪು ಹಾಕ್ತೀನಿ. ನಾನಿಲ್ಲೊಂದು 3 ಕಟ್ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಾಕಿದ್ದೀನಿ. ಸರಿ ಹೇಳ ಹೇಳ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಹಾಕೋಂಗಿಲ್ಲ. ಇದು ನೀರು ಬಿಡುತ್ತೆ ಸೊಪ್ಪು. ನೋಡಿ, ಇದೆಲ್ಲ ಬೆಂದು ಸ್ವಲ್ಪನೇ ಆಗುತ್ತೆ. ಇದೇ ಎಣ್ಣೆ ಬಿಡ್ತಾ ಬರುತ್ತೆ. ನೋಡಿ, ಇದನ್ನು ನಾನು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೆ. ನೋಡಿ, ಬೇಯ್ತಾ ಇದೆ. ಇನ್ನೂ ಚೆನ್ನಾಗಿ ಬೇಯಬೇಕಿದು. ನೋಡಿ, ಇದೇ ನೀರು ಬಿಟ್ಕೊಂಡಿದೆ. ನಿಮಗೆ ನೀರಿನ ಅಂಶ ಇಲ್ಲ ಅಂತಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1/4 ಲೋಟದಷ್ಟು ನೀರು ಹಾಕೊಳ್ಳಿ. ಬೇಡ ಅಂದರೆ ಇದೇ ಸಾಕೋಗುತ್ತೆ ಬೇಯೋದಕ್ಕೆ. 2 ನಿಮಿಷ ಬೇಯಿಸ್ತೀನಿ.
ಅಂಶ ಎಲ್ಲ ಹೋಗಿದೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಒಂದು ಸ್ವಲ್ಪ ದಪ್ಪನ ಕಡ್ಡಿ ಅಂಥದ್ದು ಹಿಂಗೆ ಅನ್ಬೇಕು ನೋಡಿ, ಗೊತ್ತಾಗುತ್ತೆ ನೋಡಿ. ಆಗಿದೆ, ಸಾಕಿಷ್ಟು. ಇವಾಗ ನಾನು ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಫೈನಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆಗಿದೆ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.